2024-25ನೇ ಸಾಲಿನ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ನಾವುಗಳು ಪ್ರತಿಯೊಂದು ವಿಷಯದಲ್ಲಿ 5 ಸೆಟ್ಗಳನ್ನು ಸೊ 5ಕ್ಕಿಂತ ಹೆಚ್ಚನೇ ಹಾಕ್ತೀವಿ. ಸೊ ಅವೆಲ್ಲವುಗಳನ್ನು ನಾವು ನಿಮಗೆ ಪೋಸ್ಟ್ ಮಾಡ್ತೀವಿ. ಈಗಾಗಲೇ ಮಂಡಳವರು ಬಿಟ್ಟಿರ್ತಕ್ಕಂಥ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು ನಾವು ಹಾಕಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. 2024-25 ಮಾಡೆಲ್ ಕ್ವಶನ್ ಪೇಪರ್ ಕೀ ಆನ್ಸರ್. ಆ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಎಲ್ಲವೂ ಇದಾವೆ, ಅವುಗಳನ್ನು ದಯಮಾಡಿ ನೋಡಿ ಅಂತ ಹೇಳ್ತಾ, ಇವತ್ತು ಹಿಂದಿಯ ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆ SSLCಯ ಫಸ್ಟ್ ಪಾರ್ಟ್ದಲ್ಲಿರ್ತಕ್ಕಂಥ ವಿಡಿಯೋ. ಸೊ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದಾವೆ. ಖಂಡಿತವಾಗಿ ಇವುಗಳನ್ನು ನೋಡ್ಕೊಂಡು ಹೋಗಿ. ನಿಮ್ಮ ಸರಣಿ ಪೂರ್ವ ಸಿದ್ಧತೆಯಲ್ಲಿ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದಾವೆ. मुख्य प्रश्न 1, निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. प्रश्न 1, तोड़ना शब्द का विलोम शब्द है ಅಂತ ಕೇಳಿದ್ದಾರೆ. ಸೊ ತೋಡನಾದ ಏನಾಗ್ತದಪ್ಪ ಅಂತಂದ್ರೆ ಸಾರಿ ಖರೀದನಾ ಇದೆ, ಲೇನಾ, ದೇನಾ, ಬೇಚನಾ, ತೋಡನಾ, ಖರೀದನಾ ಅಂತ ಇದೆ. ಸೊ ಖರೀದನಾದ ಏನಾಗ್ತದೆ, ಆಪ್ಷನ್ ಸಿ ಬೇಚನಾ ಅನ್ನೋದು ಉತ್ತರ ಬರ್ತದೆ. ಪ್ರಶ್ನೆ 2, इनमें से पुल्लिंग शब्द है ಅಂತ ಕೇಳಿದ್ದಾರೆ. ಎ ಮಾಲಾ, ಬಿ ಛಾತ್ರ, ಸಿ ಶಾಲಾ, ಡಿ ದಾತ ಅಂತ ಇದೆ. ಸರಿಯಾದ ಉತ್ತರ ಆಯ್ಕೆ ಎ ಮಾಲಾ ಅಂತಕ್ಕಂಥದ್ದು ಪುಲ್ಲಿಂಗ ಶಬ್ದ, ಮಾಲಿನ್ ಅನ್ನೋದು ಸ್ತ್ರೀಲಿಂಗ ಶಬ್ದ, ನೆನಪಿರಲಿ. ಪ್ರಶ್ನೆ 3, ಜಾಗನ್ ಶಬ್ದ ಕಾ ಪ್ರಥಮ ಪ್ರೇರಣಾರ್ಥಕ ರೂಪ ಹೇ ಅಂತ ಕೇಳಿದ್ದಾರೆ. ಅದು ಜಗನ ಅಂತ ಬರಬೇಕಾಗಿತ್ತು. ಸೊ ಜಗನಾದು ಪ್ರಥಮ ಪ್ರೇರಣಾರ್ಥಕ ರೂಪ ಜಾಗ, ಜಗಾನ, ಜಗವಾನ, ಜಾಗೋ. ಸೊ ಜಗನಾದ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಬಿ ಜಗಾನ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 4, ನಿಮ್ನಲಿಖಿತ में से ಗುಣಸಂಧಿ का ಉದಾಹರಣೆ ಹೇ ಅಂತ ಕೇಳಿದ್ದಾರೆ. ಎ ಗಣೇಶ, ಬಿ ರವೀಂದ್ರ, ಸಿ ಏಕೈಕ, ಡಿ ಅತ್ಯಧಿಕ. ಸೊ ಗುಣಸಂಧಿ ಯಾವುದಪ್ಪ ಅಂದರೆ ಎ ಗಣೇಶ ಅಂತಕ್ಕಂಥದ್ದು ಗುಣಸಂಧಿ ಆಗ್ತದೆ. ರವೀಂದ್ರ ದೀರ್ಘ ಸಂಧಿ, ಏಕೈಕ ವೃದ್ಧಿ ಸಂಧಿ, ಅತ್ಯಧಿಕ ಎನ್ ಸಂಧಿ. ಪ್ರಶ್ನೆ 5, ಕಿತಾಬ್ ಶಬ್ದ का अन्य वचन रूप है ಅಂತ ಕೇಳಿದ್ದಾರೆ. ಎ ಕಿತಾಬ, ಬಿ ಪುಸ್ತಕ, ಸಿ ಕಿತಾಬೋ, ಡಿ ಕಿತಾಬೆ. ಸೊ ಕಿತಾಬ್ ಏನಾಗ್ತದಪ್ಪ ಅಂದ್ರೆ ಅನ್ಯ ವಚನ ರೂಪ ಕಿತಾಬೆ ಅಂತಕ್ಕಂಥದ್ದು ಆಗ್ತದೆ. ಕಿತಾಬ್ ಏಕವಚನ, ಕಿತಾಬೆ ಬಹುವಚನ. ಪ್ರಶ್ನೆ 6, ಸೀತಾರಾಮ್ ಶಬ್ದ ಮೇ ಸಮಾಸ್ ಹೇ ಅಂತ ಕೇಳಿದ್ದಾರೆ. ಸೊ ನಡುವೆ ಯೋಜಕ ಚಿಹ್ನೆ ಅದ. ಸೊ ಅದು ತತ್ಪುರುಷ, ದ್ವಂದ್ವ, ದ್ವಿಗು, ಕರ್ಮಧಾರೆಯ. ಸರಿಯಾದ ಉತ್ತರ ಆಯ್ಕೆ ಬಿ ದ್ವಂದ್ವ ಸಮಾಸ ಅನ್ನೋದು ಬರಬೇಕು. ಪ್ರಶ್ನೆ 7, बसंत डैश भाई प्रताप है ಅಂತ ಕೇಳಿದ್ದಾರೆ. ಸೊ ಬಸಂತ್ ಕಾ ಭಾಯಿ ಪ್ರತಾಪ್ ಹೇ ಅಂತ ಬರಬೇಕು. ಆಪ್ಷನ್ ಬಿ ಕಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 8, ಆಪಕ ನಾಮ್ ಕ್ಯಾ ಹೇ ಅಂತ ಇದೆ. ಪ್ರಯುಕ್ತ ವಿರಾಮ ಚಿಹ್ನೆ ಕೇಳಿದ್ದಾರೆ. ಇಲ್ಲೊಂದು ಲೇಖನ ಚಿಹ್ನೆ ಇದ್ದದ್ದು ಯಾವುದಂತ ಕೇಳಿದ್ರು. ಪೂರ್ಣ ವಿರಾಮ, ಅಲ್ಪ ವಿರಾಮ, ಪ್ರಶ್ನವಾಚಕ, ಅರ್ಧ ವಿರಾಮ. ಸೊ ಇದು ಪ್ರಶ್ನವಾಚಕ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ಅನುರೂಪತೆ ಕಡೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ ಮುಖ್ಯ ಪ್ರಶ್ನೆ 2ರಿಂದ, निम्नलिखित प्रथम 2 शब्दों के सूचित संबंधों के अनुसार तीसरे शब्द से संबंधित शब्द लिखिए. 4 ಪ್ರಶ್ನೆಗಳು ಇರ್ತಾವ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 9, ಗಿಲ್ಲು ರೇಖಾಚಿತ್ರ ಮೇರಾ ಬಚ್ಪನ್ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಮೇರಾ ಬಚ್ಪನ್ ಅಂತಕ್ಕಂಥದ್ದು ಆಪ್ಷನ್ 7 ಆತ್ಮಕಥಾ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಪ್ರಶ್ನೆ 10, ಬಲಭದ್ರ ಬಲರಾಮ ಕಾನ್ಹ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಕಾನ ಅನ್ನೋದು ಕೃಷ್ಣ ಅಂತ ಉತ್ತರ. ಪ್ರಶ್ನೆ 11, ಸಮಯ ಕಿ ಪಹಚಾನ್ ಸಿಯಾರಾಮ್ ಶರಣಗುಪ್ತ ಮಾತೃಭೂಮಿ ಡ್ಯಾಶ್ ಅಂತ ಕೇಳಿದರೆ. ವೆರಿ ಈಸಿ ಆಗಿರ್ತಕ್ಕಂಥ ಆನ್ಸರ್ ಭಗವತಿ ಚರಣ್ ವರ್ಮಾ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 12, ಹಾತಿ ಸೂಂಡ ಭೈಂಸ್ ಅಂತ ಕೇಳಿದ್ದಾರೆ. ಸಿಂಗ್ ಅಂತಕ್ಕಂಥದ್ದು ಬರ್ತದೆ. ಸಿಂಗ್ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದಿನ 1 ಅಂಕದ ಪ್ರಶ್ನೆಗಳಿಗೆ ಹೋಗೋಣ. ಇವು 4 ಇರ್ತಾವ. 2 ಗದ್ಯದಿರ್ತಾವ, 2 ಪದ್ಯದಿರ್ತಾವ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 13, ಗಿಲಹರಿ ಕಾ ಪ್ರಿಯ ಖಾದ್ಯ ಕ್ಯಾ ಥಾ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ನೋಡೋದಾದ್ರೆ ಗಿಲಹರಿ ಕಾ ಪ್ರಿಯ ಖಾದ್ಯ ಕಾಜು ಥಾ ಅನ್ನೋದು ಉತ್ತರ. ಪ್ರಶ್ನೆ 14, ಟೊಮಾಟೊ ಕಿಸ್ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ. ಆನ್ಸರ್ ಇದೆ ಟೊಮಾಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ. ಪ್ರಶ್ನೆ 15, तुलसीदास जी के अनुसार विपत्ति के साथी कौन कौन है. सो तुलसीदास जी के अनुसार विपत्ति के साथी विद्या, विनय और विवेक है. प्रश्न 16, सिंगापुर आदिवासी कहाँ रहते थे ಅಂತ ಕೇಳಿದ್ರು. सो सिंगापुर आदिवासी पूर्वोत्तर भारत के गुफाओं में और पेड़ों के नीचे रहते थे ಅಂತ ಬರೆದ್ರೆ ಸಾಕು. ಇಷ್ಟು ಏನಾಗಿತ್ತಪ್ಪ ಅಂದರೆ 1 ಅಂಕದ ಇತ್ತು. ಇನ್ನು मुख्य प्रश्न 4ಕ್ಕೆ ಬರ್ತೀನಿ. निम्नलिखित प्रश्न के उत्तर 2-3 वाक्यों में लिखिए. 8 ಪ್ರಶ್ನೆಗಳು, ತಲಾ 1ಕ್ಕೆ 2 ಅಂಕ, ಒಟ್ಟು 16 ಅಂಕಗಳನ್ನು ಗಳಿಸ್ತೀರಿ.
ನೆನಪಿರಲಿ, 4 ಗದ್ಯದಿರ್ತವೆ, 2 ಪದ್ಯದಿರ್ತವೆ, ಆಮೇಲೆ 2 ಏನು ಮಾಡಬೇಕಪ್ಪ ಅಂದರೆ ಪೂರಕ ಪಾಠಗಳದಿರ್ತವೆ. ಇಷ್ಟು ಇದರದ್ದು ಡಿವಿಷನ್ ಇರ್ತದೆ. ಸೊ ಇದನ್ನು ಕೂಡ ನಿಮಗೆ ಅರಿವಿರಬೇಕು. ಪ್ರಶ್ನೆ 17, कश्मीरी सेब पाठ से हमें क्या सीख मिलती है ಅಂತ ಕೇಳಿದ್ದಾರೆ. आंसर ಇದೆ, कश्मीरी सेब पाठ से हमें यह सीख मिलती है कि बाजार में लोगों के साथ धोखेबाजी हो रही है. अगर खरीदारी करते समय सावधानी नहीं बरते तो धोखा खाने की संभावना होती है. ಪ್ರಶ್ನೆ 18, कृष्ण माता यशोदा से क्यों नाराज है ಅಂತ ಕೇಳಿದ್ದಾರೆ. आंसर, कृष्ण माता यशोदा से नाराज है क्योंकि यशोदा हमेशा कृष्ण को ही मारती है. भाई बलराम पर कभी गुस्सा नहीं करती और कभी भी नहीं मारती ಅನ್ನೋದು ಉತ್ತರ. ಪ್ರಶ್ನೆ 19, ದಿನಕರ ಜಿ ಕೆ ಅನುಸಾರ ಮಾನವ की भौतिक साधना क्या है ಅಂತ ಕೇಳಿದ್ದಾರೆ. ಏನು ಬರಿಬೋದು? दिनकर जी के अनुसार मानव की भौतिक साधना यह है कि आज के मानव ने प्रकृति के हर तत्व पर जैसे वारी, विद्युत, भाप, पवन आदि पर अपना विजय प्राप्त किया है, उसी तरह वह पर्वत, सरिता और समुद्र को भी एक समान लांघ सकता है. प्रश्न 20, नमाज के बारे में जैनुल आबदीन क्या कहते हैं ಅಂತ ಕೇಳಿದ್ದಾರೆ. जैनुल आबदीन नमाज के बारे में यह कहते हैं कि जब तुम नमाज पढ़ते हो तो तुम्हें अपने शरीर से इतर ब्रह्मांड का एक हिस्सा बन जाता है जिसमें दौलत, आयु, जाति या धर्म पंथ का कोई भेदभाव नहीं होता ಅಂತ ಬರಿಬೇಕು. प्रश्न 21, लेखक को भेजे गए निमंत्रण पत्र में क्या लिखा गया था. आंसर तो लेखक को भेजे गए निमंत्रण पत्र में यह लिखा गया था कि हम इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. हमारी प्रार्थना है कि आप इस सम्मेलन का उद्घाटन करें. हम आपको आने जाने का पहले दर्जे का किराया देंगे तथा आवास, भोजन आदि की उत्तम व्यवस्था करेंगे ಅನ್ನೋದು ಉತ್ತರ. प्रश्न 22, गांव को आदर्श गांव बनाने के लिए बालकों ने क्या किया. गांव को आदर्श गांव बनाने के लिए बालकों ने स्कूल के परिसर को स्वच्छ रखा, गांव की गंदगी को दूर करने के लिए रोज 1 घंटा गांव की सफाई की, गांव के गड्ढों की मिट्टी से ढांपा, कूड़ा डालने निश्चित जगह बनाई और गांव को हरा भरा रखने के लिए पेड़ पौधे लगाए. प्रश्न 23, शनि को सुंदर ग्रह कहा जाता है क्यों ಅಂತ ಕೇಳಿದ್ದಾರೆ. आंसर ಏನು ಬರಬಹುದಪ್ಪ ಅಂತಂದ್ರೆ, शनि को सुंदर ग्रह कहा जाता है क्योंकि शनि ग्रह के चारों ओर वलय है. शनि के इन वलय या कंकनों के कारण इस ग्रह को सौरमंडल का सबसे सुंदर व मनोहर ग्रह कहा गया है. ಇನ್ನೊಂದು ಪ್ರಶ್ನೆ ಇತ್ತು, शनि का स्वरूप कैसा है ಅಂತ ಕೇಳಿದ್ದಾರೆ. ಏನು ಬರಿಬಹುದು? शनि ग्रह सौरमंडल का दूसरा बड़ा ग्रह है. हमारे पृथ्वी से 750 गुना बड़ा है. शनि का गोले का व्यास 116,000 किलोमीटर है और अर्थात पृथ्वी के व्यास से करीब 9 गुना अधिक बड़ा है. प्रश्न 24, सत्य के बारे में महात्मा गांधी का कथन क्या है ಅಂತ ಕೇಳಿದ್ದಾರೆ. महात्मा गांधी ने कहा है कि सत्य एक विशाल वृक्ष है, उसका जितना आदर किया जाता है उतना ही फल उसमें लगते हैं, उसका अंत नहीं होता ಅಂತಕ್ಕದ್ದನ್ನ ಬರಿಬೇಕು. ಇನ್ನೊಂದು और क्वेश्चन ಇದೆ, झूठ का सहारा लेने से क्या क्या सहना पड़ता है ಅಂತ ಕೇಳಿದ್ದಾರೆ. झूठ का सहारा लेते हैं तो बहुत ही मुसीबत पड़ती है. एक झूठ साबित करने के लिए हजारों झूठ बोलने पड़ते हैं. कहीं पोल खुली तो मुंह काला करना पड़ता है, अवमानित होना पड़ता है. क्षणिक लाभ विकास के मार्ग के लिए बाधा बन जाता है. व्यक्तित्व कुंठित होता है और झूठ बोलने वालों से लोगों का विश्वास उठ जाता है, उनकी उन्नति के द्वार बंद हो जाते हैं ಅಂತ ಬರೆದ್ರೆ ಸಾಕು. ಇಷ್ಟು ಒಂದು ಪಾರ್ಟಲ್ಲಿ ನಾನು ಏನು ಮಾಡಿದ್ದೀನಿ, 1 ಮತ್ತು 2 ಅಂಕದ ಪ್ರಶ್ನೆ ಕೊಡ್ತೀನಿ. ಸೆಕೆಂಡ್ ಪಾರ್ಟಲ್ಲಿ 3, 4, 5 ಅಂಕದ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. 5 ಸೆಟ್ಗಳನ್ನು ಎಲ್ಲ ವಿಷಯಗಳಲ್ಲಿ ಕೋರ್ ಮಾಡ್ತೀವಿ. ದಯಮಾಡಿ ಅವುಗಳನ್ನು ನೋಡಿ ಚೆನ್ನಾಗಿ ಸ್ಟಡಿ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು. ಸಿಗ್ತೀನಿ ಸೆಕೆಂಡ್ ಪಾರ್ಟ್ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ನಿಮ್ಮ SSLC ಸರಣಿ ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಫಸ್ಟ್ ಸೆಟ್ ಕ್ವಶನ್ ಪೇಪರ್ನ 1 ಪಾರ್ಟ್ ಹಾಕಿದ್ದೀನಿ. 1 ಮತ್ತು 2 ಮಾರ್ಕ್ಸ್ ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ. ಈ ಒಂದಿನ ವಿಡಿಯೋದಲ್ಲಿ 25ರಿಂದ 38ನೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಈ ಕ್ವಶನ್ ಪೇಪರ್ಗಳನ್ನು ಕೀ ಆನ್ಸರ್ಗಳನ್ನು ಕೊಡ್ತಾ ಇದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದಾವೆ, ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಮುಖ್ಯ ಪ್ರಶ್ನೆ ಇದು,
ನಿಮ್ನಲಿಖಿತ ಪ್ರಶ್ನೆ का उत्तर 5-6 ವಾಕ್यों में लिखिए 9 ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ 3 ಅಂಕ ಒಟ್ಟು 27 ಅಂಕ 25ನೇ ಪ್ರಶ್ನೆ धीरज सक्सेना को बुद्धिमान रोबोट चाहिए था क्यों ಅಂತ ಕೇಳಿದ್ದಾರೆ धीरज सक्सेना को बुद्धिमान रोबोट चाहिए था क्योंकि सक्सेना जी के घर में उनके नाती पोतों रहते थे उनका होमवर्क कराने के लिए और वर्ड प्रोसेसर पर सक्सेना जी का काम संभालने के लिए बुद्धिमान रोबोट की ज़रूरत थी ಮುಂದಿನ ಪ್ರಶ್ನೆ 26 मातृभूमि कविता में भारत माता का प्रकृति सौंदर्य कैसे वर्णित है ಅಂತ ಕೇಳಿದ್ದಾರೆ मातृभूमि कविता में कवि भगवती चरण वर्मा जी ने भारत माता का प्रकृति सौंदर्य वर्णन इस प्रकार किया है। भारत के खेत हरे भरे और सुहाने हैं, वन उपवन फल फूलों से युक्त है, खनिजों का व्यापक धन इसमें भरा हुआ है, जिसे मुक्त हस्त से सभी को बांट रही है। 26ನೇ ಪ್ರಶ್ನೆ समय की पहचान कविता पर समय का महत्व समझाइए ಅಂತ ಕೇಳಿದ್ದಾರೆ समय की पहचान कविता के कवि सियाराम शरणगुप्त है। समय बहुत अनमोल है, उसका महत्व धन से भी अधिक है, वह अधिक महत्वपूर्ण और उपयोगी होता है। समय को जो अपना सच्चा साथी बना लेता है वह अपने काम में सफलता प्राप्त कर लेता है। 28 सोशल नेटवर्किंग एक क्रांतिकारी खोज है, कैसे स्पष्ट कीजिए। सोशल नेटवर्किंग एक क्रांतिकारी खोज है जिसने दुनिया भर के लोगों को एक जगह पर ला खड़ा कर दिया है। इसके कई साइट्स से जैसे फेसबुक, आर्कुट, ट्विटर, लिंक्डइन आदि। इनके कारण देश विदेश के लोगों की रहन सहन, वेशभूषा, खान पान के अलावा संस्कृति, कला आदि का शीघ्र हमारे समाज पर पड़ रहा है ಅಂತ ಇತ್ತು। 29 बसंत राजकिशोर के पास क्यों नहीं लौटा बताइए ಅಂತ ಕೇಳಿದ್ದಾರೆ बसंत को पंडित राजकिशोर ने छलनी लेकर 1 रुपए के नोट देते हैं। चिल्लर न रहने के खातिर बसंत नोट को भुनाने के लिए बाजार जाता है। जब वह बुनकर वापस लौटने लगता है तब वह मोटर के नीचे आ जाता है और घायल हो जाता है, इसलिए वह नहीं लौट पाता है ಅನ್ನೋದು ಉತ್ತರ। प्रश्न 30 लेखिका को चौंकाने के लिए गिल्लू कहाँ कहाँ छिप जाता है। लेखिका को चौंकाने के लिए गिल्लू के इच्छा न जाने कब और कैसे उत्पन्न हो जाती थी। कभी फूलदानों के फूलों में, कभी पर्दे की चुन्नट में और सोनजूही के पत्तियों में छिप जाती थी। एवरेस्ट की चोटी पर पहुंचकर बिजेंद्री ने क्या किया बताइए ಅಂತ ಕೇಳಿದ್ದಾರೆ एवरेस्ट की चोटी पर पहुंचकर बिजेंद्री ने फावड़ा लेकर बर्फ की खुदाई कर अपने आप को सुरक्षित रूप से स्थिर किया। इसके बाद घुटनों के बल बैठी बर्फ पर अपने माथे को लगाकर सागर माते के ताज का चुंबन किया। बिना उठे अपने थैली से हनुमान चालीसा और दुर्गा माँ का चित्र निकाला, लाल कपड़े में उसे लपेटा और छोटी सी पूजा की बर्फ में दबा दिया और अंग दोर्जी के प्रति आदर भाव से झुकी। ಮುಂದಿನ ಪ್ರಶ್ನೆ दोहे का भावार्थ रामनाम मणि दीपदरु जीह देहरि द्वार तुलसी भीतर पाहिरो जो चाहसी उजियार। तुलसीदास कहते हैं कि जिस तरह देहरी पर दीप रखने से घर के अंदर और बाहर प्रकाश फैल जाता है, उसी प्रकार राम नाम जपने से मानव की आंतरिक और बाह्य शुद्धि होती है। ಮುಂದೆ ಕನ್ನಡ ಅಥವಾ ಇಂಗ್ಲಿಷ್ನಲ್ಲಿ ಅನುವಾದ ಮಾಡಬೇಕು। कर्नाटक में कन्नड़ भाषा बोली जाती है। इसकी राजधानी बेंगलुरु है। यहाँ देश विदेश के लोग आकर बस गए हैं। ಉತ್ತರ ಬರೀಬಹುದು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಮಾತನಾಡ್ತಾರೆ, ಇದರ ರಾಜಧಾನಿ ಬೆಂಗಳೂರು, ಇಲ್ಲಿ ದೇಶ ವಿದೇಶದ ಜನರು ಬಂದು ವಾಸವಾಗಿದ್ದಾರೆ। ಪದ್ಯ ಪೂರ್ಣ ಮಾಡಬೇಕು। ಇಲ್ಲ 4 ಅಂಕದ ಮೊದಲ ಪ್ರಶ್ನೆ ಇದೆ 34ರಲ್ಲಿ कर्नाटक की शिल्पकला और वास्तुकला का वर्णन कीजिए ಅಂತ ಕೇಳಿದ್ದಾರೆ। कर्नाटक राज्य की शिल्पकला अनोखी है। बादामी, ऐहोळे, पट्टदकल्लू में जो मूर्तियां हैं उनकी शिल्पकला और वास्तुकला अद्भुत है। बेलूरू, हड़ेबीडू, सोमनाथपुर के मंदिरों की पत्थर की जो मूर्तियां हैं वे सजीव लगती है। ये मूर्तियां हमें रामायण महाभारत की पुराणों की कहानियां सुनाती है। विजयपुरा की गोल गुंबज की विस्फलिन गैलरी वास्तुकला का अद्वितीय दृष्टांत है। ಇನ್ನೊಂದು ಪ್ರಶ್ನೆ ಆ ಅಥವಾ ಕೇಳಿದರೆ कन्नड़ भाषा और संस्कृति का परिचय इष्ट बरीबोधु। कर्नाटक में कन्नड़ भाषा बोली जाती है। कर्नाटक के अनेक साहित्यकारों ने सारे संसार में कर्नाटक की कीर्ति फैलाई है। वचनकार बसवन्ना, क्रांतिकारी समाज सुधारक थे। अक्क महादेवी, अलम प्रभु, सर्वज्ञ जैसे अनेक संतों ने अपने अनमोल वचनों द्वारा प्रेम, दया और धर्म की सीख दी है। पुरंदरदास, कनकदास आदि भक्त कवियों ने भक्ति, नीति, सदाचार के गीत गाए हैं। पंप, रन्ना पोन्ना, कुमारव्यास, हरिहर राघवांक आदि ने महान काव्यों की रचना कर कन्नड़ साहित्य को समृद्ध बनाया है ಅಂತ ಬರಿಬೇಕು। ಪದ್ಯ ಪೂರ್ಣ ಮಾಡಬೇಕು।
असफलताದಿಂದ ಹಿಡಿದು ಭಾಗೋತ್ತಮವರೆಗೆ ಸಿಂಪಲ್ ಅದ. असफलता एक चुनौती है, इसे स्वीकार करो, क्या कमी रह गई देखो और सुधार करो, जब तक न सफल हो नींद चैन को त्यागो तुम, ಸಂಘರ್ಷ ಕಾ ಮೈದಾನ್ छोड़कर मत भागो तुम. ಒಂದು ಗದ್ಯ ಭಾಗ ಕೊಟ್ಟಿದ್ದಾರೆ ತಿಮ್ಮಕ್ಕನ ಬಗ್ಗೆ ಇರತಕ್ಕಂಥದ್ದು. ಸೊ ಫಸ್ಟ್ ಕ್ವಶನ್ ಇತ್ತು, ತಿಮ್ಮಕ್ಕ का जन्म किस जिले में हुआ था. ಫಸ್ಟ್ಗೆ ಇದೆ ತಿಮ್ಮಕ್ಕ का जन्म ತುಮಕೂರು ಜಿಲ್ಲೆ में हुआ था, ಇದೇ ಬರಿಬೇಕು. ಇನ್ನು ತಿಮ್ಮಕ್ಕ के माता पिता का नाम क्या है ಅಂತ ಕೇಳಿದ್ದಾರೆ. ಇಲ್ಲಿದೆ ತಿಮ್ಮಕ್ಕ के पिता ಚಿಕ್ಕರಂಗಯ್ಯ और माता का नाम विजयम्मा था, ಇದು ಸೆಕೆಂಡ್ ಆನ್ಸರ್. तिम्मक्का ने कितने पेड़ लगाए हैं ಅಂತ ಕೇಳಿದ್ದಾರೆ. ಸೊ ಇಲ್ಲಿದೆ 4 किलोमीटर की दूरी पर तिम्मक्का ने 300 से अधिक पेड़ लगाए हैं. ಇನ್ನು ತಿಮ್ಮಕ್ಕ के पति कौन थे ಅಂತ ಕೇಳಿದ್ದಾರೆ. ಸೊ ತಿಮ್ಮಕ್ಕ के पति ಬಿಕ್ಕಳ ಚಿಕ್ಕಯ್ಯ था ಅನ್ನೋದು ಇತ್ತು. ಇನ್ನು ಲಾಸ್ಟ್ 12-15 ವಾಕ್ಯದಲ್ಲಿ ನಿಮಗೆ ನಿಬಂಧಗಳನ್ನು ಬರಲಿಕ್ಕೆ ಕೇಳಿದ್ದಾರೆ. 3 ಇದಾವೆ. ಜನಸಂಖ್ಯಾ ಕಿ ಸಮಸ್ಯೆ, ಇಂಟರ್ನೆಟ್ ಕಾ ಮಹತ್ವ, ಸ್ವಾಸ್ಥ್ಯ ಕಿ ಸ್ವಚ್ಛತಾ. ಇವೇನು ಕೊಟ್ಟಿದ್ದಾರಲ್ಲ ಇವುಗಳನ್ನೇ ನೀವೇನು ಮಾಡಬೇಕು, ವಿವರಿಸ್ತಾ ಹೋಗಬೇಕು. ಅದಕ್ಕೇನೆ ಏನಾಗ್ತಾರೆ, ಅಂಕಗಳನ್ನು ಕೊಡ್ತಾರೆ. ಓಕೆನಾ. ಸೊ ಇಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತಂದರೆ ನೋಡೋಣ. ಸೊ ಫಸ್ಟ್ ಜನಸಂಖ್ಯಾ ಕಿ ಸಮಸ್ಯೆ. ಸೊ ಫಸ್ಟ್ ವಿಷಯ ಪ್ರವೇಶ ಅಂದರೆ ಪೀಠಿಕೆ ಅಂತ ಬರೀತೀರಿ, ಅದು ಇದೆ. ವಿಶ್ಲೇಷಣೆ ಮಾಡಿದ್ದಾರೆ, ವೃದ್ಧಿಗೆ ಕಾರಣ ಕೊಟ್ಟಿದ್ದಾರೆ, ಪರಿಣಾಮಗಳನ್ನು ಕೊಟ್ಟಿದ್ದಾರೆ, ಉಪಸಂಹಾರ ಕೊಟ್ಟಿದ್ದಾರೆ. ಇಷ್ಟು ಒಂದು ಪೇಜ್ ಆಗುವಷ್ಟು ಬರೀರಿ. ಓಕೆನಾ. ಫುಲ್ ಕಂಪ್ಲೀಟ್ ಒಂದು ಪೇಜ್ ಆಗುವಷ್ಟು ಒಂದು 15-20 ಸಾಲ ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇಂಟರ್ನೆಟ್ನ ಮಹತ್ವ. ಸೊ ಇಲ್ಲಿನೂ ಕೂಡ ಫಸ್ಟ್ ವಿಷಯ ಪ್ರವೇಶ ಅಂದರೆ ಪೀಠಿಕೆ ಇದೆ, ವಿಶ್ಲೇಷಣೆ, ಲಾಭ ಬರೆದಿದ್ದಾರೆ, ಹಾನಿ ಬರೆದಿದ್ದಾರೆ, ಉಪಸಂಹಾರ ಬರೆದಿದ್ದಾರೆ. ಸೊ ಇದು ಕೂಡ ವೆರಿ ಶಾರ್ಟ್ ಆಗಿರ್ತಕ್ಕಂಥ ನಿಮ್ಗೆ ಏನು ಮಾಡಿದಾರಪ್ಪ ಅಂದ್ರೆ ನಿಬಂಧಗಳನ್ನು ಕೊಟ್ಟಿದ್ದಾರೆ. ಆಲ್ರೆಡಿ ನಿಮ್ಮ ಪುಸ್ತಕದಲ್ಲಿ ಇದಾವೆ, ಅವುಗಳನ್ನು ಸ್ವಲ್ಪ ಪಾಸ್ ಮಾಡಿ ಚೆನ್ನಾಗಿ ನೀಟಾಗಿ ಕ್ರಮಬದ್ಧವಾಗಿ ಬರೆಯೋದನ್ನು ನೋಡ್ಕೊಡ್ರಿ. ಇನ್ನು ಸ್ವಾಸ್ಥ್ಯ और ಸ್ವಚ್ಛತಾ ಕೇಳಿದ್ದಾರೆ. ಅದರಲ್ಲಿನೂ ಕೂಡ ವಿಷಯ ಪ್ರವೇಶದ, ಸ್ವಚ್ಛತಾದ ಮಹತ್ವ, ಉದ್ದೇಶಗಳಿದಾವೆ, ಲಾಸ್ಟ್ ಉಪಸಂಹಾರಗಳಿದಾವೆ. ಈ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಲೇಬೇಕು. ಒಟ್ಟೆ ಸ್ಟೆಪ್ಸ್ಗಳನ್ನು ಬಿಡುವಂಗಿಲ್ಲ. ಸ್ಟೆಪ್ಸ್ಗಳಿಗೆ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಲಾಸ್ಟ್ छुट्टी पत्र ಇದೆ ನೋಡಿ. अपनी बड़ी बहन की शादी में भाग लेने के कारण बताते हुए 4 दिन की छुट्टी मांगते हुए प्रधान अध्यापक के नाम एक छुट्टी पत्र लिखी ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬರಿಬೇಕಾದ್ರೆ ಈ ಕಡೆ ಮೇಲೆ ಸ್ಥಾನ ಮತ್ತು ದಿನಾಂಕ ಬರೀತೀರಿ. ಆಮೇಲೆ ಪ್ರೇಷಕ್ ನಿಮ್ಮ ಹೆಸರು ಬರೀತೀರಿ, ನಿಮ್ಮ ತರಗತಿ ಶಾಲೆ ಹೆಸರು ಬರೀತೀರಿ, ಊರು ತಾಲೂಕು ಜಿಲ್ಲೆ ಬರೀತೀರಿ. ಆಮೇಲೆ ಸೇವಾಮೆ. ಸೊ ಯಾರಿಗೆ ಕೇಳಿದ್ದಾರೆ ನೋಡಿ, ಇಲ್ಲಿ ಕ್ವಶನಲ್ಲಿ ಪ್ರಧಾನ ಅಧ್ಯಾಪಕ ಅಂತಿದೆ. ಸೊ ನೀವುಗಳು ಕೂಡ ಏನು ಬರಿಬೇಕು, ಇಲ್ಲಿ ಪ್ರಧಾನ ಅಧ್ಯಾಪಕ ಅಂತಲೇ ಬರಿಬೇಕು. ಸರ್ಕಾರಿ ಹೈಸ್ಕೂಲ್ ರಾಮ್ಪುರ್. ಆಮೇಲೆ ಮಹೋದಯ ಬರೆದು ವಿಷಯ 3 दिन की छुट्टी के लिए निवेदन ಅಂತ ಬರೀರಿ. ಸೊ ಇಲ್ಲಿ ಪತ್ರದ ಕಲೆಯವರ ಅಂತ ಹಾಕಬೇಕು ವಿಷಯ. ಸೊ ಲಾಸ್ಟ್ ಧನ್ಯವಾದ. ಆಮೇಲೆ ಈ ಕಡೆ ಆಪ್ಕಾ ಆಜ್ಞಾಕಾರಿ ಛಾತ್ರ ನವೀನ ಕುಮಾರ್ ಅಂತ ನಿಮ್ಮ ಹೆಸರಿದೆ. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಾಗಿತ್ತು. ಇಲ್ಲಿ ಇನ್ನೊಂದು ಪತ್ರ ಬರೆದಿದ್ದಾರೆ. ಯಾರಿಗೆ ಬರೆದಿದ್ದಾರೆ ನೋಡಿ, बीमारी के कारण अपने कक्षाध्यापक को 3 दिन की छुट्टी मांगते हुए ಅಂತ ಕೇಳಿದ್ದಾರೆ. ಇಲ್ಲಿ ಕಕ್ಷಾಧ್ಯಾಪಕ ಕೇಳಿದ್ದಾರೆ. ಓಕೆನಾ. ಇಲ್ಲಿ ಸೇಮ್ ಸ್ಥಾನ ದಿನಾಂಕ ಮೇಲೇನೆ ಬರ್ತದೆ. ಆಮೇಲೆ ಪ್ರೇಷಕ್ ಸೇವಾಮಿ ಕಕ್ಷಾಧ್ಯಾಪಕ 10वीं ಕಕ್ಷಾ. ಆಮೇಲೆ ಅಲ್ಲಿ ಏನು ಬರ್ತದೆ 3 दिन की छुट्टी ಅಂತಕ್ಕಂಥದ್ದಲ್ಲ ಅದು ಬರಬೇಕು.